ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿದ್ಯಾ ಹೋಟೆಲ್ಗೆ ಬಂದು ಮ್ಯಾನೇಜರ್ ಹತ್ರ, ಅಣ್ಣ ನೀವು ಯಾಕೆ ಇಲ್ಲಿದ್ದೀರಾ, ಕ್ಯಾಶ್ ಕೌಂಟರ್ ತಾವ ಹೋಗಿ ಕೂತ್ಕೊಳ್ಳಿ, ನಾನು ಪಾರ್ಸೆಲ್ ಕಟ್ತೀನಿ ಅಂತಾಳೆ. ವಿದ್ಯಾ, ನೀನು ಇವತ್ತಿನಿಂದ ಕೆಲಸಕ್ಕೆ ಬರೋದು ಬೇಡ ಕಣವ ಅಂತಾರೆ ಮ್ಯಾನೇಜರ್. ಯಾಕೆ ಇದ್ದಕ್ಕಿದ್ದ ಹಾಗೆ ಹಿಂಗೆ ಹೇಳ್ತಿದ್ದೀರಾ ಅಂತಾಳೆ ವಿದ್ಯಾ. ಯಾಕೆ ಏನು ಅಂತ ನನ್ನ ತಾವ ಕೇಳೋದಕ್ಕಿಂತ ಹೋಗಿ ನಿಮ್ಮ ಮಾವನನ್ನು ಕೇಳು, ಗೊತ್ತಾಗತ್ತೆ ಅಂತಾರೆ ಮ್ಯಾನೇಜರ್. ಅಣ್ಣ, ನಮ್ಮ ಮಾವ ಎಂತಾವ ಕೇಳಬೇಕಾ, ನನಗೊಂದು ಅರ್ಥ ಆಯ್ತಿಲ್ಲ ಅಣ್ಣ ಅಂತಾಳೆ ವಿದ್ಯಾ. ಹೋಗಿ ನಿಮ್ಮ ಮಾವನ ಹತ್ರ ಕೇಳು, ಎಲ್ಲ ಗೊತ್ತಾಯ್ತದೆ ಸರಿನಾ ಅಂತಾರೆ ಮ್ಯಾನೇಜರ್. ವಿದ್ಯಾ ಅಲ್ಲಿಂದ ಬರ್ತಾಳೆ. ಈಚೆ ನವ್ಯ ರೂಮಿಗೆ ಬಂದು, ಎಳೆ ಮಗು ಅಳ್ತಾ ಇದೆ, ಫೀಡಿಂಗ್ ಬಾಟ್ಲ್ ಕೊಡ್ತೀರಾ ನೋಡಿ, ನೀವಿಬ್ಬರು ಅವನಿಗೆ ಸಮಾಧಾನ ಮಾಡೋಕ್ಕೆ ಬಂದಿದ್ದೀರಾ ಅಂತಾಳೆ. ನೋಡು ನವ್ಯ, ನನ್ನ ಮಗ ಶಾನೆ ಸೂಕ್ಷ್ಮ, ರಾತ್ರಿ ಆಗಿರೋದನ್ನು ನೆನೆಸ್ಕೊಂಡು ನನ್ನ ಮಗ ಕೊರಗ್ತಾ ಇರೋದೇ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ ಅಂತಾರೆ ಈಶ್ವರಿ. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮಗನ್ನ ಯಾರು ಸೆನ್ಸಿಟಿವ್ ಅಂತ ಹೇಳ್ತಾ ಇರೋದು? ಬರೀ ಕೆಟ್ಟದ್ದನ್ನೇ ಯೋಚನೆ ಮಾಡೋ ದೊಡ್ಡ ಯೂಸ್ಲೆಸ್ ಮನುಷ್ಯನಿಗೆ ಮಾಡೋಕ್ಕೆ ಅಂತ ಒಂದು ಕೆಲಸ ಇರಬೇಕು, ಇಲ್ಲ ಅಂದರೆ ಬರೀ ಈ ರೀತಿಯೇ ಕೆಟ್ಟದ್ದನ್ನು ಯೋಚನೆ ಮಾಡಿಕೊಂಡು ಕೂತ್ಕೊಂಡ್ಬಿಡ್ತಾರೆ ಅಂತಾಳೆ ನವ್ಯ. ನೋಡು, ಅವನೇನು ಕೆಲಸ ಮಾಡೋಕ್ಕಿಲ್ಲ, ಅವನು ಏನಿದ್ರು ವ್ಯವಹಾರ ನೋಡ್ಕೊಳ್ಳೋದು ಆಟೆಯ ಅಂತಾರೆ ಈಶ್ವರಿ. ಹಿಶ್, ಇವನ್ ಬಂಡವಾಳ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬೇಡಿ, ಬುಡದ ಸಮೇತ ಎಲ್ಲನೂ ಬಿಚ್ಚಿಡ್ತೀನಿ. ಇವನ್ ಯೋಗ್ಯತೆ ಏನು, ಇವನು ನೋಡ್ಕೊಳ್ಳೋ ವ್ಯವಹಾರಗಳು ಎಲ್ಲವೂ ನನಗೆ ಗೊತ್ತಿದೆ ಅಂತಾಳೆ ನವ್ಯ. ಆಗ ಅವಳಪ್ಪ ಅವಳಿಗೆ ಫೋನ್ ಮಾಡ್ತಾರೆ. ಹಾಂ ಅಪ್ಪ ಅಂತಾಳೆ ನವ್ಯ. ಮಗಳೇ ಆರಾಮಾಗಿದೆಯಾ ಅಂತಾರೆ ಸಂಪತ್. ಆರಾಮು, ಅದು ಈ ಮನೇಲಿ ಹೇಗಪ್ಪ ಸಾಧ್ಯ ಅಂತಾಳೆ ನವ್ಯ. ಯಾಕೆ ಮಗಳೇ, ಏನಾಯಿತು ಅಂತಾರೆ ಸಂಪತ್. ಮತ್ತು ಇನ್ನೇನಪ್ಪ, ಗಂಡ ಆದವರು ಹೇಗಿದ್ರೂ ಪರವಾಗಿಲ್ಲ, ಆದರೆ ಹೆಂಡತಿಗೆ ನಂಬಿಕಸ್ಥ ಆಗಿರಬೇಕು, ದುಡ್ಡು ತಂದು ಕೊಡೋನಾಗಿರಬೇಕು. ಆದರೆ ಇಲ್ಲಿ ಇರೋದು ಎಲ್ಲರೂ ಸೋಂಬೇರಿಗಳೇ, ಅದರಲ್ಲೂ ನಿಮ್ಮ ಅಳಿಯ ಅಂತೂ ದೊಡ್ಡ ಸೋಂಬೇರಿ, ಕೂತು ಕಾಲ ಕಳೆಯೋದ್ರಲ್ಲಿ ನಂಬರ್ 1. 24 ಗಂಟೆನೂ ಯಾರಿಗೂ ಮೋಸ ಮಾಡಬೇಕು, ಹೇಗೆ ಕಾಲ ಕಳಿಬೇಕು ಅಂತ ಯೋಚನೆ ಮಾಡಿಕೊಂಡೇ ಕೂತಿರ್ತಾರೆ. ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತ ನವ್ಯ ಹೇಳುವಾಗ, ಕೋಪ ಮಾಡಿಕೊಂಡ್ರೆ ಎಲ್ಲ ಸರಿ ಹೋಗುತ್ತಾ, ಸ್ವಲ್ಪ ತಾಳ್ಮೆ ತಗೋ, ಅಲ್ಲಿ ಯಾರಿದ್ದಾರೆ ಫೋನ್ ಕೊಡು. ಸಂಪತ್, ನಮ್ಮ ಮದರ್ ಇನ್ ಲಾನೇ ಇದ್ದಾರೆ, ಅವರಿಗೆ ಕೊಡ್ತೀನಿ ತಗೊಳ್ಳಿ, ನಮ್ಮ ಅಪ್ಪ ಮಾತಾಡಬೇಕಂತೆ ಅಂತ ಲೌಡ್ ಸ್ಪೀಕರ್ನ ಆನ್ ಮಾಡಿ ನವ್ಯ ಫೋನ್ನ ಈಶ್ವರಿಗೆ ಕೊಡ್ತಾಳೆ. ಹೇಳಿ ಬಿಗ್ರೆ ಅಂತಾರೆ ಈಶ್ವರಿ. ಏನು ಹೇಳೋದು, ಮದುವೆ ಏನೋ ಆಯಿತು, ಇನ್ಮೇಲಾದರೂ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಕೊಂಡು ಹೆಂಡ್ರ ಮಕ್ಕಳನ್ನ ಸಾಕೊಂಡು ಹೋಗು ಅಂತ ಬುದ್ಧಿ ಹೇಳೋದು ಬಿಟ್ಟು ಮನೆಯಲ್ಲಿ ಕೂರಿಸ್ಕೊಂಡಿದ್ದೀರಾ ಅಂತಾರೆ ಸಂಪತ್. ನೋಡಿ ಅದು ಅಂತ ಈಶ್ವರಿ ಹೇಳುವಾಗ, ನಮ್ಮ ಇಟ್ಟಿಗೆ ಫ್ಯಾಕ್ಟ್ರಿ ತವ ಕಳಿಸ್ಕೊಡಿ ಅಂತಾರೆ ಸಂಪತ್. ನಾಳೆ ಕಳಿಸ್ಕೊಡ್ತೀನಿ ಅಂತಾರೆ ಈಶ್ವರಿ. ನಾಳೆ ಅನ್ನೋದು ಹಾಳು ಅಂತ ಕೇಳಿಲ್ವೇ, ನೀವಂತೂ ಒಳ್ಳೆ ಬುದ್ಧಿ ಅಂತೂ ಕಲಿಸ್ಲಿಲ್ಲ, ಕಡೆ ಪಕ್ಷ ನಾವಾದರೂ ವ್ಯವಹಾರನ ಕಳಿಸ್ಕೊಡಿ ಅಂತ ಕಾಲ್ ಕಟ್ ಮಾಡ್ತಾರೆ ಸಂಪತ್. ಅಪ್ಪ ಹೇಳಿದ್ದು ಎಲ್ರಿಗೂ ಕೇಳಿತು ಅನ್ಕೋತೀನಿ, ಮಿಸ್ಟರ್ ಸುಭಾಷ್, ಸಾರಿ ಮಿಸ್ಟರ್ ಸೋಂಬೇರಿ ಸುಬ್ಬ, ಕೇಳಿಸ್ತು ಅಂತ ಅಂದ್ಕೊಂಡಿದ್ದೀನಿ, ಬೇಗ ಹೊರಡಿ ಅಂತ ನವ್ಯ ಹೋಗ್ತಾಳೆ. ಆಗ ಈಶ್ವರಿ ನಗ್ತಾಳೆ. ಯಾಕಮ್ಮ ನಗ್ತಿದ್ಯಾ ಅಂತಾನೆ ಸುಭಾಸ, ನಿನ್ನ ಅದೃಷ್ಟ ಕುಲಾಯಿಸ್ತು ಕಣ್ಲ, ಆ ನಿನ್ನ ಪೆದ್ದ ಮಾವ ಇಟ್ಟಿಗೆ ಫ್ಯಾಕ್ಟ್ರಿನೇ ನಿಂಗೆ ವಹಿಸ್ತವನೆ, ಹೋಗು ಕರಿತಾವನಲ್ಲ ಅಂತಾರೆ ಈಶ್ವರಿ. ಹೌದಾ ಅಂತಾನೆ ಸುಭಾಸ. ನನ್ನ ಮನಸ್ಸಿಗೆ ಹಂಗನಿಸ್ತಿದೆ ಸುಭಾಸ, ಹೊರಡು ಅಂತಾರೆ ಈಶ್ವರಿ. ಸರಿ ಅವ್ವ, ಈಗಲೇ ಹೊರಡ್ತೀನಿ ಅಂತ ಹೋಗ್ತಾನೆ ಸುಭಾಸ. ಅವ್ವ, ನಾವು ಈಗ ತಾನೇ ಹೇಳಲಿಲ್ಲ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ, ನೋಡು ನಾನು ಹೇಳ್ದಂಗೆ ಈಗ ಟೈಮ್ ಬಂದೇ ಬಿಡ್ತು ಅಂತಾಳೆ ಚಿತ್ರ. ಈಚೆ ಶಿವರಾಮೇಗೌಡರು ಹತ್ರ ಭದ್ರ ಬಂದು, ಅಪ್ಪಯ್ಯ ಏನೋ ಬರೋಕೆ ಹೇಳಿದ್ರಂತೆ ಅಂತಾನೆ. ಆಗ ವಿದ್ಯಾನೂ ಬರ್ತಾಳೆ. ಇವಳ್ಯಾಕೆ ಇಲ್ಲಿಗೆ ಬಂದ್ಲು ಅಂತಾಳೆ ಸಾವಿತ್ರಿ. ಇವಳು ಬಂದ್ಲು ಅಂದರೆ ಏನಾರ ವಿಷಯ ಇರ್ತದೆ ಕಣವ, ನೋಡೋಣ ಸುಮ್ಕಿರು ಅಂತಾಳೆ ವಿನಂತಿ. ಅಂಥದ್ದೇನಿದೆಯೇ ಅಂತಾಳೆ ಸಾವಿತ್ರಿ. ನೋಡೋಣ ಅಂತಾರೆ ವಿನಂತಿ. ಆಗ ವಿದ್ಯಾ, ಮಾವಯ್ಯ ನಿಮ್ಮ ತಾವ ಒಂದು ವಿಚಾರ ಮಾತಾಡಬೇಕಿತ್ತು ಮಾವಯ್ಯ, ಯಾವಾಗಲೂ ನಾನು ಹೋಟೆಲ್ ಕೆಲಸಕ್ಕೆ ಹೋಗುವಂಗೆ ಇವತ್ತೂ ಹೋಗಿದ್ದೆ, ಆವಾಗ ಏನಾಯಿತು ಅಂದರೆ ಅಂತ ಅಲ್ಲಿ ನಡೆದಿರೋದನ್ನೆಲ್ಲ ವಿದ್ಯೆ ಹೇಳಿ, ಅಂದರೆ ಅವ್ರು ಯಾಕೆ ಹಂಗೆ ಹೇಳಿದರು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ ಮಾವಯ್ಯ ಅಂತಾಳೆ. ಇವತ್ತಿಂದ ನೀನು ಕೆಲಸಕ್ಕೆ ಬೇಡ ಅಂತ ಹೇಳಿ ಕಳಿಸು ಅಂತ ಫೋನ್ ಮಾಡಿದ್ದು ನಾನೇ ಕಣವ, ಇನ್ಮೇಲಿಂದ ನೀನು ಅಲ್ಲಿಗೆ ಕೆಲಸಕ್ಕೆ ಹೋಗೋದು ಬೇಡ ಅಂತಾರೆ ಶಿವರಾಮೇಗೌಡರು. ಮಾವಯ್ಯ, ಕೆಲಸಕ್ಕೆ ಹೋಗಬೇಡ ಅಂದರೆ ನನ್ನ ಜೀವನಕ್ಕೆ ಏನು ಮಾಡಲಿ, ನನ್ನ ಓದಿಗೆ ಆಸ್ಪತ್ರೆ ಬಿಲ್ಗೆಲ್ಲ ಏನು ಮಾಡಲಿ ಮಾವಯ್ಯ ನಾನು ಅಂತಾಳೆ ವಿದ್ಯಾ. ನೀನೇ ಸ್ವಾಭಿಮಾನಿ, ನೀನು ಸಂಪಾದನೆ ಮಾಡಿ ಬದುಕಬೇಕು ಅನ್ನೋ ಛಲಗಾತಿ ಅಂತ ನನಗೆ ಗೊತ್ತು ಕಣವ, ಹಂಗಂದ್ಬಿಟ್ಟು ನೀನು ಹೋಟೆಲ್ನಲ್ಲಿ ಕೆಲಸ ಮಾಡಬೇಕು ಅಂತ ಇಲ್ವಲ್ಲ ಅಂತಾರೆ ಶಿವರಾಮೇಗೌಡರು. ಹಾಗೆ ನನಗೆ ಪಾರ್ಟ್ ಟೈಮ್ ಕೆಲಸ ಯಾರು ಕೊಟ್ಟರು ಮಾವಯ್ಯ ಅಂತಾಳೆ ವಿದ್ಯಾ. ನಾನು ಕೊಡ್ತೀನಿ, ಹೇಗಿದ್ದರೂ ಗೋವಿಂದ ಊರಿಗೆ ಹೋಗೋನೆ, ಅವನು ಇಲ್ಲಿದ್ರೂ ಲೆಕ್ಕನೆಲ್ಲ ನೋಡಿಕೊಂಡು ಅಕೌಂಟ್ಗೆ ಆಡಳಿತಕ್ಕೆ
ರಿಪೋರ್ಟ್ ಕೊಡೋದಕ್ಕೆ ಅವನಿಗೆ ಶಾನೆ ಕಷ್ಟ ಆಗ್ತಿತ್ತು. ಇನ್ಮ್ಯಾಕಿಂದ ನೀನು ಒಂದು ಕೆಲಸ ಮಾಡವ, ಕಾಲೇಜಿಗೆ ಹೋಗಿ ಬಂದಮೇಲೆ ಈ ಲೆಕ್ಕನೆಲ್ಲ ನೀನೇ ನೋಡ್ಕೊ, ನಿನ್ನ ಕೆಲಸ ಮಾಡ್ದಂಗೂ ಆಯ್ತದೆ, ನನಗೆ ಸಹಾಯನೂ ಆಯ್ತದೆ ಅಂತಾರೆ ಶಿವರಾಮೇಗೌಡರು. ನೋಡಿ ಮಾವಯ್ಯ, ಇಲ್ಲಿ ಗಂಟ ನಿಮ್ಮ ಯಾವ ಮಾತನ್ನು ನಾನು ತಿರಸ್ಕಾರ ಮಾಡಿಲ್ಲ, ಆದರೆ ಈ ಒಂದು ವಿಷಯದಲ್ಲಿ ನಾನು ನಿಮ್ಮ ಮಾತನ್ನು ಒಪ್ಕೊಳ್ಳೋದಕ್ಕೆ ಆಗಕ್ಕಿಲ್ಲ ಅಂತಾಳೆ ವಿದ್ಯಾ. ಈಚೆ ಸುಭಾಷ್ ಗಾಡಿ ತಗೊಂಡು ಸಂಪತ್ ಹತ್ರ ಬರ್ತಾನೆ. ಪರವಾಗಿಲ್ಲ, ದೊಡ್ಡದಾಗಿ ನನ್ನ ಲೆವೆಲ್ಗೆ ತಕ್ಕನಂತೆ ಇದೆ, ಇದನ್ನು ನೆಟ್ಟಾಗಿ ಮಾಡಿಕೊಂಡು ನಂಬಿಕೆ ಗಳಿಸ್ಕೊಂಡ್ರೆ ಇಡೀ ಆಸ್ತಿನೇ ನನ್ನ ಜವಾಬ್ದಾರಿಗೆ ಒಪ್ಪಿಸಿಬಿಡ್ತಾರೆ, ಆಮೇಲೆ ದಿಲ್ದಾರ್ ಅಂತ ಇರ್ಬೋದು ಅಂತ ಸುಭಾಷ ಯೋಚನೆ ಮಾಡಿ ಸಂಪತ್ ಮುಂದೆ ಬಂದು ನಿಂತ್ಕೊಂಡು, ಮಾವಯ್ಯ ಬರೋಕೆ ಹೇಳಿದ್ರಂತೆ, ಹೇಳಿ ಮಾವಯ್ಯ, ನಾನು ಏನು ಕೆಲಸ ಮಾಡಬೇಕು ಅಂತಾನೆ ಸುಭಾಷ್. ಕೆಲಸ ಮಾಡಿ ಅನುಭವ ಇರೋರಿಗೆ ಆದರೆ ಅದರ ಆಧಾರದ ಮೇಲೆ ಇಂಥ ಕೆಲಸನ ಅಂತ ಹೇಳ್ಬೋದು, ಆದರೆ ಕೆಲಸ ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋ ನಿಮಗೆ ಏನು ಕೆಲಸ ಅಂತ ಹೇಳಿ, ಎಲ್ಲ ಕೆಲಸನೂ ಮಾಡಿ ಅಂತಾರೆ ಸಂಪತ್. ಮಾವ, ಎಲ್ಲ ಕೆಲಸನೂ ಅಂದರೆ ಅಂತಾನೆ ಸುಭಾಷ. ಸದ್ಯಕ್ಕೆ ನೀವು ಇಟ್ಟಿಗೆನ ಲೋಡ್ ಮಾಡೋದು, ಮಣ್ಣು ಕಲಸೋದು, ಹಾಗೆ ಗೂಡಿಗೆ ಹಾಕೋಕ್ಕೆ ಇಟ್ಟಿಗೆ ಎತ್ಕೊಂಡು ಬರೋದು, ಮತ್ತು ನಮ್ಮ ಮೇಸ್ತ್ರಿ ಹೇಳಿದ್ದು ಸಣ್ಣ ಪುಟ್ಟ ಕೆಲಸನ ಮಾಡ್ಕೊಂಡು ಹೋಗಿ ಅಂತಾರೆ ಸಂಪತ್. ಮಾವ, ನಾನು ಆ ಕೆಲಸನೆಲ್ಲ ಮಾಡಬೇಕೆ ಅಂತಾನೆ ಸುಭಾಷ. ಅದರಲ್ಲಿ ಏನಿದೆ ಹೇಳಿ ಅಂದರೆ, ಅರಸನಾಗಿ ಮೆರಿಬೇಕು ಅಂದರೆ ಆಳಾಗಿ ದುಡಿಲೇಬೇಕು. ನಾನು ಇಂಥ ಕೆಲಸನೆಲ್ಲ ಮಾಡಿಕೊಂಡೇ ಇವತ್ತು ಇಲ್ಲಿ ನಿಂತಿರೋದು. ಈ ಬಿಟ್ಟು ಶೋಕಿನ ಬಿಟ್ಟು ಈ ಕನ್ನಡಕ ಅಂಗಿನೂ ಬಿಚ್ಚಿಬಿಟ್ಟು ಹೋಗಿ ಕೆಲಸ ಮಾಡಿ ಹೋಗಿ ಅಂತಾರೆ ಸಂಪತ್. ಮಾವ, ಅದು ಅಂತಾನೆ ಸುಭಾಷ್. ಲೋಡ್ ಮಾಡಬೇಕು, ಬಿರನೆ ಹೋಗು ಅಂತಾರೆ ಸಂಪತ್. ಅಂಗಿ ಬಿಚ್ಚಿ ಹಾಕ್ತೀನಿ, ಆದರೆ ನನಗೆ ಈ ಧೂಳೆಲ್ಲ ಆಗೋಕ್ಕಿಲ್ಲ, ಈ ಕನ್ನಡಕ ಬಂದು ಹಾಕ್ಕೋತೀನಿ ಅಂತಾನೆ ಸುಭಾಷ. ಸರಿ ಸರಿ ಅಂತಾರೆ ಸಂಪತ್. ಈಚೆ ವಿದ್ಯಾ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮಾವಯ್ಯ ಅಂತಾಳೆ. ಲೇ ವಿದ್ಯಾ, ಯಾಕೆ ಹಿಂಗೆ ಹೇಳ್ತಿದ್ದಿ ಅಂತಾರೆ ಅಜ್ಜಿ. ನನ್ನನ್ನು ಕ್ಷಮಿಸಿ ಅಮ್ಮಮ್ಮ, ನೀವೆಲ್ಲರೂ ನನ್ನ ಮೇಲೆ ತೋರ್ತಾ ಇರೋ ಅಕ್ಕರೆಗೆ ಶಾನೆ ಥ್ಯಾಂಕ್ಸ್, ಆದರೆ ಈ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ, ಅದಕ್ಕೆ ನನ್ನ ಮನಸ್ಸಾಕ್ಷಿನೂ ಬಿಡೋಕ್ಕಿಲ್ಲ ಅಮ್ಮಮ್ಮ ಅಂತಾಳೆ ವಿದ್ಯಾ. ಯಾಕೆ ಮಾಡೋಕ್ಕಾಗಕ್ಕಿಲ್ಲ, ಇದು ಒಂದು ಕೆಲಸನೇ ತಾನೇ, ಮಾಡ್ಕೊಂಡು ಹೋಗು ಅಂತಾರೆ ಮೋನ. ಕೆಲವೊಂದು ವಿಚಾರದಲ್ಲಿ ದೂರ ಇದ್ದಷ್ಟು ಒಳ್ಳೆಯದು ಅತ್ತೆ ಅಂತಾಳೆ ವಿದ್ಯಾ. ಯಾಕೆ, ನೀನು ಮಂತ್ರಿ ಶಿವರಾಮೇಗೌಡರು ಸೊಸೆ ಅನ್ನೋದನ್ನು ಮರ್ತ್ಬಿಟ್ಟಿದೀಯಾ ಅಂತಾರೆ ಸಾವಿತ್ರಿ. ಕ್ಷಮಿಸಿ ಸಾವಿತ್ರಮ್ಮ, ನಾನಲ್ಲಿ ಕೆಲಸ ಮಾಡ್ತಿದ್ರು ಚೆಲುವರಾಜನ ಮಗಳಾಗಿಯೇ ಹೊರತು ಶಿವರಾಮೇಗೌಡರು ಸೊಸೆಯಾಗಿ ಅಲ್ಲ. ಅಲ್ಲಿ ನಾನು ಯಾವತ್ತೂ ಈ ಹಟ್ಟಿ ಸೊಸೆ ಅಂತ ಹೇಳ್ಕೋಬಾರ್ದು ಅಂತಲೇ ಇದ್ದೆ, ಅದನ್ನು ನಾನು ಯಾವತ್ತೂ ಹೇಳ್ಕೊಂಡು ಇರಲಿಲ್ಲ ಅಂತಾಳೆ ವಿದ್ಯಾ. ನೀನು ಹೇಳ್ಕೊಂಡಿದ್ಯಾ ಅಂತ ಯಾರೂ ಹೇಳ್ತಿಲ್ಲ, ಅಲ್ಲಿ ಹೋಗಿ ಯಾಕೆ ಸುಮ್ಮನೆ ಕಷ್ಟಪಡ್ತೀಯಾ ಅಂತ ಇಲ್ಲೇ ಕೆಲಸ ಮಾಡ್ಬೋದು ಅಲ್ವೇ, ಅದು ಕೆಲಸವೇ ಇದು ಕೆಲಸವೇ ಅಲ್ವೇ ಅಂತಾರೆ ಅಜ್ಜಿ. ಅಮ್ಮಮ್ಮ, ನೀವು ಕೊಡ್ತಾ ಇರೋ ಕೆಲಸದಲ್ಲಿ ಪಿರುತಿ ಅದೇ, ಕಾಳಜಿ ಅದೇ, ಆದರೆ ನನ್ನ ಮನಸ್ಸಿಗೆ ನೆಮ್ಮದಿ ಕೊಡೋಕ್ಕಿಲ್ಲ, ಯಾಕಂದರೆ ಅದು ನನ್ನ ಹರತೆಗೆ ಸಿಕ್ಕ ಕೆಲಸ ಅಲ್ಲ ಅಂತ ನನಗೆ ಅನ್ಸೋಕ್ಕಿಲ್ಲ. ನೀವು ನನ್ನ ಮೇಲಿರೋ ಕರುಣೆಯಿಂದ ಕೊಟ್ಟ ಕೆಲಸ ಅನ್ಸ್ಕತ್ತದೆ, ನನಗೆ ಆ ಕರುಣೆಯಿಂದ ಸಿಗೋ ಜೀವನ ಬೇಡ, ಕಷ್ಟ ಆದರೂ ಕಷ್ಟಪಟ್ಟು ಬದುಕೋದ್ರಲ್ಲೇ ಶಾನೆ ತೃಪ್ತಿ ಅದೇ ಅಂತಾಳೆ ವಿದ್ಯಾ. ಒಟ್ಟಿನಲ್ಲಿ ಆ ಹೋಟೆಲ್ಗೆ ಹೋಗಿ ಕೆಲಸ ಮಾಡಿ ನಮ್ಮ ಅಣ್ಣಂದು ಈ ಹಟ್ಟಿ ಮರ್ಯಾದೆ ಕಳೆಯೋದು ಅಂತ ತೀರ್ಮಾನ ಮಾಡಿಬಿಟ್ಟಿದೀಯ ನೀನು. ಅಲ್ಲ, ಕೆಲಸ ಮಾಡೋದ್ರಿಂದ ನಮ್ಮ ಅಣ್ಣನ ಮರ್ಯಾದೆ ಮಣ್ಪಾಲಾಯ್ತದೆ ಅಂತ ನಿನಗೆ ಗೊತ್ತಾ ಅಂತಾಳೆ ಸಾವಿತ್ರಿ. ನನ್ನಿಂದಾಗಿ ನಮ್ಮ ಮಾವಯ್ಯನ ಗೌರವಕ್ಕೆ ಚ್ಯುತಿ ಬರ್ತದೆ ಅಂದರೆ ನಾನು ಆ ಕೆಲಸಕ್ಕೆ ಹೋಗೋಕ್ಕಿಲ್ಲ ಬಿಡಿ ಸಾವಿತ್ರಮ್ಮ ಅಂತಾಳೆ ವಿದ್ಯಾ. ಹಂಗಾರೆ ಶಿವರಾಮ್ ಹೇಳಿದ ಕೆಲಸನ ಮಾಡ್ಕೊಂಡು ಹೋದಿಯೇ ಅಂತಾರೆ ಅಮ್ಮಮ್ಮ. ಖಂಡಿತವಾಗ್ಲೂ ಇಲ್ಲ ಅಮ್ಮಮ್ಮ, ನಾನು ಒಪ್ಕೊಳ್ಳೋದಿಲ್ಲ. ನನ್ನ ಹೊಟ್ಟೆಲಿ ಈ ಮಗು ಅದನ್ನು ಒಪ್ಕೋತದ. ನಾಳೆ ದಿನ ಹೊರಗಡೆ ಬಂದಮೇಲೆ ನನ್ನ ಮಗು ನಿನ್ನ ಸ್ವಾಭಿಮಾನನ ಬಿಟ್ಬಿಟ್ಟು ಅದು ಹಿಂಗೆ ಬದುಕಿದೆ ಅಂತ ಪ್ರಶ್ನೆ ಮಾಡೋಕ್ಕಿಲ್ವಾ ಮಾವಯ್ಯ. ಇನ್ನು ಮುಂದೆ ನಿಮ್ಮ ಗೌರವಕ್ಕೆ ಧಕ್ಕೆ ತರೋ ಕೆಲಸನ ನಾನು ಯಾವತ್ತೂ ಮಾಡೋಕ್ಕಿಲ್ಲ. ನನ್ನ ಜೀವನಕ್ಕೆ ಬೇರೆ ಏನಾದರೂ ದಾರಿ ನೋಡ್ಕೋತೀನಿ. ನಾನು ನಿಮ್ಮ ಮುಂದೆ ನಿಂತು ಎದುರು ಮಾತಾಡಿದೆ ಅಂತ ಬೇಸರ ಮಾಡ್ಕೋಬೇಡಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸ್ಬಿಡಿ ಅಂತ ವಿದ್ಯಾ ಕೈ ಮುಗ್ದು ಅಲ್ಲಿಂದ ಬರ್ತಾಳೆ. ಆಗ ಶಾಕ್ನಿಂದ ಶಿವರಾಮೇಗೌಡರು ಕುಸ್ತು ಕೂರ್ತಾರೆ. ಅಪ್ಪಯ್ಯ ಅಂತಾನೆ ಭದ್ರ. ಈಚೆ ಸುಭಾಷ ಶರ್ಟನ್ನು ತೆಗೆದು ಇಟ್ಟು ಇಟ್ಟಿಗೆನ ಹೊರ್ತಾನೆ. ಸ್ವಲ್ಪ ಹೊತ್ತು ಆದ ನಂತರ, ದೇವ್ರೆ, ನನ್ನ ಕೈಲಿ ಆಗ್ತಿಲ್ಲ, ಸಾಕಾಗೋಯ್ತು, ಇನ್ನೂ MLA ಮಗಳು ಅಂತ ಅವಳನ್ನು ಮದುವೆ ಆದರೆ ತಲೆ ಮೇಲೆ ಇಟ್ಟಿಗೆನ ಎಳೆದ್ಬಿಟ್ಲಲ್ಲ ಅವಳು ಅಜ್ಜಿ. ಅವಳು ಇಲ್ಲೇ ಇದ್ದಿದ್ರೆ ಇಟ್ಟಿಗೆ ತಗೊಂಡು ಅವಳು ತಲೆ ಮೇಲೆ ಹಾಕ್ತಿದ್ದೆ. ಇರಲಿ, ಟೈಮ್ ಬರ್ತದೆ ಅಂತ ಅಲ್ಲೇ ಕೂತ್ಕೊಂಡು ಬೆವರನ್ನು ಉಸ್ಕೋತಾನೆ. ಆಗ ಒಬ್ಬಳು ಇಟ್ಟಿಗೆನ ಕೂಡಿಡ್ತಾ ಇರ್ತಾಳೆ. ಅವಳನ್ನು ಕೆಟ್ಟ ದೃಷ್ಟಿಯಲ್ಲಿ ಸುಭಾಷ ನೋಡ್ತಿರ್ತಾನೆ. ಈಚೆ ಶಿವರಾಮೇಗೌಡರು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಆ ಜೀವಕ್ಕೆ ನಮ್ಮ ಕಡೆಯಿಂದ ಕೆಟ್ಟದಾಗ್ಬಿಡ್ತಲ್ಲವ, ನಾನೇನು ಮಾಡಿದ್ರೂ ಅದರಿಂದ ಒಳ್ಳೆಯದೇ ಆಯ್ತದೆ ಅಂತ ನಂಬ್ತಾಳೆ ಅಂತಾರೆ ಶಿವರಾಮೇಗೌಡರು. ಅವಳಿಗೂ ನಮಗೂ ಇರೋ ವ್ಯತ್ಯಾಸನೇ ಅದು. ಅವಳು ಕೆಟ್ಟದ್ರಲ್ಲೂ ಒಳ್ಳೆಯದನ್ನು ನೋಡ್ತಾಳೆ, ನಾವು ಅವಳು ಒಳ್ಳೆಯದನ್ನು ನೋಡದೆ ಬರೀ ಕೆಟ್ಟದ್ದನ್ನೇ ನೋಡಿಬಿಟ್ವಿ ಅಂತಾರೆ ಅಜ್ಜಿ. ಅದೇನು ಮಾಡ್ತೀಯೋ ಗೊತ್ತಿಲ್ಲ,
ನನ್ನ ಮುದ್ದು ಸೊಸೆನ ಆದಷ್ಟು ಬಿರನೆ ಈ ಹಟ್ಟಿ ಒಳಗೆ ನಗ್ನಗ್ತಾ ಕರ್ಕೊಂಡು ಬರಬೇಕು ಭದ್ರ ಅಂತಾರೆ ಶಿವರಾಮೇಗೌಡರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.